ಸೊ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾರಮ್ಮ. ಸೊ ಈ ಎಲ್ಲರೂ ಹೇಗಿದ್ದಾರೆ ಗೈಸ್ ನೋಡಿ. ಇವತ್ತು ಸಂಡೇ ಅಲ್ವಾ, ಸೊ ಸಂಡೇ ಸ್ಪೆಷಲ್ ಚಿಕನ್ ಸಾಂಬಾರು ಮಾಡೋಣ ಅಂತಂದು ನಿಮಿಷ. ಹಾಯ್ ಸೊ ಮಕ್ಕಳಿಬ್ರು ಅಜ್ಜಿ ಏನೋ ಅಂಗಡಿಗೆ ಹೋಗಿತ್ತು, ತಿನ್ನೋದು ಕೊಡ್ಸ್ಕೊಬಂದಿದ್ರು, ಜಂಕ್ ಫುಡ್ ಕೊಡ್ಸ್ಕೊಬಂದಿ ನೋಡಿ. ಈಗ ಬಂದಿದ್ದಾರೆ, ಆವಾಗಲೇ ಮೇಲ್ಗಡೆಗೆ ಹೋಗಿದ್ರು ಇಬ್ರು. ಬಚ್ಚಿಕೊಂಡು ತಿನ್ಬರೋಣ ಬಾರೋ ಋಷಿ ಅಂತಂದು ಅವನು ದೊಡ್ಡನೋಗಿದ್ದ ತಗೊಂಬರೋಕ್ಕೆ ಕುರ್ಕುರೆ ತೊಗೊಬಂದಿದ್ದೀನಿ. ನಾನು ಜಂಕ್ ಫುಡ್ ಕಡಿಮೆ ಮಾಡಿಬಿಟ್ಟಿದ್ದೀನಿ, ಜಾಸ್ತಿ ಇವ್ರಿಗೆ ಜಂಕ್ ಫುಡ್ಡು ಪ್ರಿಪೇರ್ ಮಾಡಲ್ಲ. ಅಂಗಡಿ ಫುಡ್ಡು ಅಷ್ಟೇ, ಅಂಗಡಿ ಫುಡ್ಡು ಜಾಸ್ತಿ ಕೊಡ್ಸೋಕೆ ಹೋಗಲ್ಲ. ಸೊ ಅದಕ್ಕೋಸ್ಕರ ಬಾರು ಋಷಿ ಬಾರೋ ಲಿಕ್ಕಿ ಹೋಗೋಣ ಮೇಲ್ಗಡೆಗೆ ಅಂತ ಕರ್ಕೊಂಡೋಗಿ ನಿಧಾನಕ್ಕೆ ತಿನ್ಕೊಂಬಂದವ್ರು ನೋಡ್ರಿ. ಈಗ ಹೋಗಿ ಅದು ಬಾಕ್ಲು ಹಾಕೊಂಡು ತಿನ್ಕೊಂಬಂದವನೇ ಮೇಲ್ಗಡೆಗೆ. ನಾನು ಬಂದರೆ ಹೊಡಿತೀನಿ ಅಂತಂದು ಅದು ಹೇಳ್ತಾವನು. ಏನೋ ತಂದಿರೋದು ಅಂದರೆ ಇಲ್ಲ ನಾನು ಹೇಳಲ್ಲ, ನೀನು ಹೊಡಿತೀಯ ಅಂತಂದು ಅವನಿಗೆ ಗೊತ್ತು. ಜಂಕ್ ಫುಡ್ ತಿನ್ನಂಗಿಲ್ಲ, ಬೈತಾರೆ ಅನ್ನೋದು. ಆದರೂ ಹೋಗಿ ತೊಗೊಂಬಂದಿದ್ದಾನೆ. ಸೊ ತಿನ್ಕೊಂಬಂದವ್ರು ನೋಡ್ರಿ. ತಿಂತೀಯ ಜಂಕ್ ಫುಡ್ಡು? ತಿಂತೀಯಾ? ಇನ್ನೊಂದ್ಸಲಿ ತಿಂತೀಯಾ? ತಿನ್ನಬಾರ್ದು ಜಂಕ್ ಫುಡ್, ಹೊಟ್ಟೆಗೆಲ್ಲ ಹುಳ ಆಗ್ತವೆ. ತಿಂತೀರಾ? ಹುಳ ಆಗ್ತಾವ ಹೊಟ್ಟೆಗೆ ತಿಂದ್ರೆ. ಎಲ್ಲಿ ಬಿಡು. ಕೊಬ್ಬರಿ ಮಿಠಾಯಿ ತಿನ್ಬಾರ್ದು, ಸ್ವೀಟು. ಕಿರಿಮೆ ಹುಳ ಆಗ್ತವೆ. ಇವತ್ತು ಚಿಕನ್ ಸಾಂಬಾರು ರೆಡಿ ಮಾಡ್ತೀವಿ. ರೆಸಿಪಿ ಏನು ಶೂಟ್ ಮಾಡ್ತಿಲ್ಲ, ಆಲ್ರೆಡಿ ಅಪ್ಲೋಡ್ ಆಗಿದೆ ರೆಸಿಪಿ ವಿಡಿಯೋ ಎಲ್ಲನ. 2 ಸರಿ ಚಿಕನ್ ಸಾಂಬಾರು ರೆಸಿಪಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಬೇರೆ ಥರ ಏನಾದರೂ ಟ್ರೈ ಮಾಡಿದ್ರೆ ಅಪ್ಲೋಡ್ ಮಾಡ್ತೀನಿ, ವಿಡಿಯೋ ಶೂಟ್ ಮಾಡ್ಕೊಳ್ತೀನಿ. ಬಟ್ ಸುಮ್ಮನೆ ಅದನ್ನೆಲ್ಲ ಮುಟ್ಬಾರ್ದು. ಈಗ ಇದಕ್ಕಿರ್ಬೇಕು ಚಿಕನ್ ತಗೊಂಡಿದ್ರು ನಮ್ಮ ಮನೆಯಲ್ಲಿ. ಏನಂದರೆ ಫಿಶ್ ಸಾಂಬಾರು ಮಾಡಿದ್ವಲ್ಲ ಮನೆಯಲ್ಲೆಲ್ಲ, ಅದೇನೋ ಫಿಶ್ ಸಾಂಬಾರು ಕಬಾಬು ಎಲ್ಲ ಮಾಡಿದ್ವಿ ನೋಡಿ. ಅವತ್ತು ಮಾಡಿದ್ದಿದ್ದೇನೆ ಚಿಕನ್ ಸಾಂಬಾರು, ಮತ್ತೆ ಮಾಡಿರಲಿಲ್ಲ. ಅದಕ್ಕೆ ಇವತ್ತು ತೊಗೊಬಂದಿದ್ದಾರೆ. ಮೊನ್ನೆನೇ ತರ್ತೀನಿ ಮಂಗಳವಾರ ಅಂತಂದು. ಸೊ ಬೇಡ, ಮಕ್ಕಳೆಲ್ಲ ಇರ್ತಾರೆ, ರಜೆ ಇರ್ತೈತಿ ಮಂಗಳವಾರ ಆದರೆ ರಜೆ ಇರಲ್ಲ ಮಕ್ಕಳಿಗೆ. ಸಂಡೇ ಟೈಮ್ ಆದರೆ ಮಕ್ಕಳಿಗೆ ರಜೆ ಇರುತ್ತಲ್ವ, ಅದಕ್ಕೆ ಬೇಡ ಮಂಗಳವಾರ ಏನು ಸಂಡೇನೇ ತರಿತೀನಿ ಅಂತ ಸಂಡೇನೇ ತರಿಸಿದ್ದಾಯ್ತು ಈಗ ಚಿಕನ್ನು. ಮತ್ತು ಅವರಿದ್ರೆ 2 ಟೈಮ್ ತಿಳ್ಕೊತಾರೆ. ಮತ್ತು ಸ್ಕೂಲ್ಗೆ ಹೋಗಿರ್ತಾರಲ್ಲ, ನೈಟ್ ಬಂದು ತಿಂದಿಟ್ಟು ಮನೆ ಕಂಡ್ರೆ ಸ್ಕೂಲ್ ಹೋಗಿರ್ತಾರೆ, 1 ಟೈಮ್ ಮಾತ್ರ ತಿಂತಾರೆ ಅಂತ 2 ಟೈಮು ತಿಂತಾರೆ. ಸಂಡೇ ಟೈಮ್ ಮನೆ ಇರ್ತಾರೆ ಅಂತಂದು ಇವತ್ತು ತರಿಸಿದ್ದೀನಿ. ಚಿಕನ್ ಸಾಂಬಾರು ಮಾಡಿಬಿಟ್ಟು ಬಟ್ಟೆ ತೊಳೆಯೋದಿದ್ದಾವೆ, ಬಟ್ಟೆ ಎಲ್ಲ ತೊಳಿಬೇಕು. ಮಕ್ಕಳಿಗೆ ಯೂನಿಫಾರ್ಮು ಮನೆ ತೊಳೆದಾಕಿರೇನಿಲ್ಲ, ಹಂಗೆ ಇದ್ದಾವೆಲ್ಲ. ಇವತ್ತು ಜಾಸ್ತಿ ಇದ್ದಾವೆ ಬಟ್ಟೆ, ಅವೆಲ್ಲ ತೊಳೆದಾಕಬೇಕು. ಹಾಗೆ ಬಟ್ಟೆ ಎಲ್ಲ ತೊಳೆದ್ಬಿಟ್ಟು ಬಟ್ಟೆ ಸ್ಟಿಚ್ ಮಾಡೋವಿದ್ದಾವೆ, ಸ್ವಲ್ಪ ನಿಚ್ಚಕ್ಕಿ ಮಾಡ್ಕೊಳ್ಳೋವಿದ್ದಾವೆ. ಅವು ಎಲ್ಲ ಮಾಡಬೇಕು. ನೋಡೋಣ ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಅನ್ನೋ ಥರ ಆಗ್ಬಿಟ್ಟೈತೆ ಕೆಲಸಗಳು. ಓದ್ಕೊಳ್ಳೋದೇನಪ್ಪ ಸ್ವಾಮಿ ನೀವು? ಆಮೇಲೆ ಯಾವಾಗ? ಆಮೇಲೆ ಬಟ್ಟೆ ತೊಳೆದಿದ್ದಾವೆ. ದೊಡ್ಡ ನೋಡಿ ಮುಚ್ಕೊಂಡು ಹೋಗಿದ್ದಾನೆ, ಆಟಾಡಕ್ಕೆ ಕಳಿಸಿಲ್ಲ ಅಂತಂದು ಮುಚ್ಕೊಂಡು ಹೋಗಿದ್ದಾನೆ. ಹೋದ್ರೋಗ್ಲಿ, ಸುಮ್ಮನೆ ಅದೆಲ್ಲ ಮುಟ್ಬೇಡ. ಮುಚ್ಕೊಂಡ್ಬಿಟ್ಟು ಮೇಲ್ಗಡೆ ಅಜ್ಜಿ ಐತಲ್ಲ ಸ್ವಲ್ಪ ಹೋಗಿದ್ದಾನೆ ದೊಡ್ಡನು. ಇವನು ಇದ್ದಾನೆ. ಒಂದ್ಸರಿ ಹೇಳಿದ್ರೆ ಸಾಕು ಅರ್ಥ ಮಾಡ್ಕೊಂತಾನೆ. ಇನ್ನೇನು ಆ ಥರ ಆಟ ಮಾಡಲ್ಲ. ಅದಕ್ಕೆ ಇಲ್ಲೇ ಇದ್ದಾನೆ ನನ್ನ ಜೊತೆಗೆ. ಚಿಕನ್ ಅವನು ಕರಿತಿದ್ದೆ, ಬಾರು ಮೇಲ್ಗಡೆ ಹೋಗೋನು, ಮಮ್ಮಿ ಬೈತಾರೆ ಅಂತ. ಅದೇನು ಇಲ್ಲ, ನಾನು ಚಿಕನ್ ಮಾಡೋದು ನೋಡಬೇಕು. ಕಟಿಂಗ್ ಮಾಡಿಸ್ಕೊಬಂದ್ರು ಆಗಲೇ ಹೋಗಿ. ನೋಡಿ ಹೆಂಗೆ ಕಾಣಿಸುತ್ತೆ, ಕ್ಯೂಟು ಕಟಿಂಗ್ ಮಾಡಿಸ್ಕೊಬಂದ್ರು ಆಗಲೇ ಹೋಗಿ. ಅದಕ್ಕೆ ಬೆಳಗ್ಗೆನೇ ಹೋಗಿದ್ರು, ಅಂದರೆ 7:30ಗೆ ಹೋಗಿದ್ರು.
ಸೊ ಕಟಿಂಗ್ ಮಾಡಿಸ್ಕೊಬಂದ್ಬಿಟ್ಟು ಹಾಗೆ ಚಿಕನ್ ತೊಗೊಂಡು ಬಂದರು. ಸ್ನಾನ ಮಾಡಿಸಿ ಈಗ ನೋಡಿ ತಿಂಡಿ ತಿಂದು ರೆಡಿ ಆಗೋದು. ಏನಪ್ಪಿ ಯಾವ ಕಟಿಂಗ್ ಇದು? ಯಾವ ಕಟಿಂಗು? ಕುರಿಪಟ್ಲಿ ಕಟಿಂಗಾ? ಕುರಿಪಟ್ಲಿ ಕಟಿಂಗೆ ನಮ್ಮ ಮನೇಲಿ ಯಾವಾಗಲೂ ಕಟಿಂಗ್ ಮಾಡಿಸ್ಕೊಬ್ರೆ ಕರ್ಕೊಂಡೋದ್ರೆ ಅತ್ತ ಹೊಡಿ ಅಂತಂದು ಪೂರ್ತಿ ಕಟ್ ಮಾಡಿಸ್ಕೊಬರ್ತಾರೆ. ಅದಕ್ಕೆ ಕುರಿಪಟ್ಲಿ ಕಟಿಂಗ್ ಅಂತ ಇಕ್ಕಿದ್ದೀನಿ ನಾನು. ಏನ್ ಹೇಳ್ತಾರೆ ಡ್ಯಾಡಿಯಲ್ಲಿ? ಎಲ್ಲ ಯಾವಾಗ ಹೇಳು ಕೇಳಿಸ್ಕೊಂತಾರೆ. ಬರೀ ತುಪ್ಪದ ಸ್ಮೆಲ್ಲು ನಿಂದು. ಕೈ ಮೈ ಎಲ್ಲ ತುಪ್ಪದ ಸ್ಮೆಲ್ ಬರ್ತೈತೆ. ಎಬ್ಬುಲಿ ಕಟಿಂಗು ನಿನ್ನ ಡ್ಯಾಡಿಯಲ್ಲೂ ಮಾಡಿಸೋದು. ರಜಾ ಕೊಟ್ರೆ ಮಾತ್ರ ಎಬ್ಬುಲಿ ಕಟಿಂಗು. ಯಾರವನು ರಜಾ ಕೊಟ್ರೆ ಮಾತ್ರ ಎಬ್ಬುಲಿ ಕಟಿಂಗ್ ಮಾಡಿಸೋದು. ಸ್ಕೂಲಲ್ಲಿ ಬೈತಾರೆ ಅನ್ಸುತ್ತೆ. ಬೇರೆ ಬೇರೆ ಥರ ಕಟಿಂಗ್ ಎಲ್ಲ ಮಾಡಿಸಿದೆ. ಅದಕ್ಕೆ ಮಾಮೂಲಿ ನಾರ್ಮಲ್ ಕಟಿಂಗ್ ಮಾಡಿಸ್ಕೊಬರೋಕೆ ಹೇಳ್ತೀನಿ ಅಷ್ಟೇ. ನೀನು ಯಾವ ಕಟಿಂಗ್ ಮಾಡಿಸ್ಕೊಂಡು? ಓಕೆ ಸೊ ಇಸ್ ನೋಡಿ ಚಿಕನ್ ಸಾಂಬಾರೆಲ್ಲ ರೆಡಿ ಆಯಿತು. ಸೊ ಬಟ್ಟೆ ಬೇರೆ ತೊಳಿಲಿಕ್ಕೆ ಇಟ್ಟಿದ್ದೀನಿ. ಬಟ್ಟೆ ತೊಳಿಬೇಕು. ಮುದ್ದೆ ಮಾಡಲಿಕ್ಕೆ ಇನ್ನೂ ಟೈಮ್ ಐತೆ. ಒಂದು 12:45 1:30 ಟೈಮಲ್ಲಿ ಮುದ್ದೆ ರೆಡಿ ಮಾಡಿದ್ರು ಸಾಕು. ಅಷ್ಟರಲ್ಲಿ ತಿನ್ಕೊತಾರೆ. ಊಟ ಮಾಡಲಿಕ್ಕೆ ಟೈಮಿಗೆ ಕರೆಕ್ಟಾಗಿ ರೆಡಿ ಆಗುತ್ತೆ. ಒಂದು 12:45 1 ಗಂಟೆ ಅಷ್ಟರಲ್ಲಿ ರೆಡಿ ಮಾಡಿದ್ರೆ ಆಯಿತು. ಸೊ ಈಗ ಬಟ್ಟೆ ತೊಳಿಬೇಕು. ಬಟ್ಟೆ ಎಲ್ಲ ತೊಳೆದ್ಬಿಟ್ಟು ಒಣಾಕಬೇಕು. ಫಸ್ಟು ಮಕ್ಕಳು ಯೂನಿಫಾರ್ಮ್ ತೊಳೆದ್ಬಿಟ್ಟು ಒಣಾಕ್ತೀನಿ. ಫಸ್ಟ್ ಅವು ಹಾರ್ಕೋಬೇಕು. ತಿಮ್ಲಿ ಬಿಡು. ಏನು ಹೇಳ್ತಿದ್ದೀರಾ ಅದಕ್ಕೆ? ಹಾಂ ಏನು ಹೇಳ್ತಿದ್ಯಾ ಅದಕ್ಕೆ? ಹಾಂ ಹೇ ತಿನ್ನಪ್ಪ, ತಿನ್ನು ಅಂತಿದ್ದೆ. ಇವನು ಸ್ಲೀವ್ ಮಡ್ಚ್ಕೊಂತಿ ಹೆಂಗೆ ನೀನು? ಅವನೇ ಆಗಲಿ ಸ್ಲೀವ್ ಮಡ್ಚ್ಕೋಬೇಕು. ಹಂಗೆ ಬಿಡಬಾರ್ದು. ತಿನ್ನಪ್ಪ ತಿನ್ನು, ನಾವೇನು ಮಾಡಲ್ಲ, ತಿನ್ನು. ನಾವೇನು ಮಾಡಲ್ಲ, ತಿನ್ನಪ್ಪ ಅಂತಿ. ಸೊ ವಯಸ್ಸು ನೋಡಿ, ಇವತ್ತು ಮನೆಗೆ ಗೆಸ್ಟ್ ಬಂದಿದ್ರು ಮಧ್ಯಾಹ್ನ. ಸೊ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಯಾಕಂದರೆ ಕೆಲವ್ರಿಗೆ ವಿಡಿಯೋದಲ್ಲಿ ಬರೋಕ್ಕೆ ಇಷ್ಟ ಇರುತ್ತೆ, ಇನ್ನು ಕೆಲವ್ರಿಗೆ ವಿಡಿಯೋದಲ್ಲಿ ಬರೋಕ್ಕೆ ಇಷ್ಟ ಇಲ್ಲ. ಸೊ ಅದಕ್ಕೆ ಯಾರೇ ಗೆಸ್ಟ್ ಬಂದರೂ ನಾನು ವಿಡಿಯೋ ಮಾಡೋಕ್ಕೆ ಹೋಗೋದಿಲ್ಲ. ಸೊ ನಮ್ಮ ಅಜ್ಜಿ ಇದ್ದಾರಲ್ಲ, ಅವರ ತಂಗಿ ಅವರೆಲ್ಲ ಬಂದಿದ್ದರು. ಫಂಕ್ಷನ್ಗೇನೋ ಹೋಗಿದ್ರಂತೆ ಈ ಕಡೆ ಸೈಡು. ಸೊ ಹಂಗೆ ಬಂದು ಮಾತಾಡಿಸ್ಕೊಂಡು ಹೋದರು. ಅವರು ಬಂದಿರಲ್ಲ, ಅವ್ರು ಬೇರೆ ಅಲ್ಲಿ ಬೇರೆ ಊಟ ಮಾಡಿ ಬಂದಿರಂತೆ. ಬಲಂತ ಮಾಡಿಬಿಟ್ಟು ಊಟಕ್ಕೆ ಇಕ್ಕೆ ಕೊಟ್ಟಿದ್ದು. ಹೆಂಗಿದ್ರು ಚಿಕನ್ ಸಾರು ಮಾಡಿದ್ವಿ. ಸೊ ಬಂದಮೇಲೆ ಹೆಂಗೆ ಕಳಿಸೋದು ಅಂತಂದು ಬೇಡ ಅಂತಂದು ಅಂದರು. ಅವರು ಬಲವಂತ ಮಾಡಿ ಪರವಾಗಿಲ್ಲ ಸ್ವಲ್ಪ ಊಟ ಮಾಡಿದ್ರು. ಒಂದೇ ಒಂದೊಂದು ತುತ್ತು ಅಷ್ಟೇ ತಿಂದಿದ್ದು. ಸೊ ಊಟ ಮಾಡಿಕೊಂಡು ಅವರೆಲ್ಲ ಮಾತಾಡಿಕೊಂಡು ಸ್ವಲ್ಪ ಹೊತ್ತಿದ್ದು ಹೋದರು. ಆಮೇಲೆ ನಾನು ಬಟ್ಟೆ ತೊಳೆಯೋದೆಲ್ಲ ಇತ್ತಲ್ಲ, ಅರ್ಧಕ್ಕೇ ತೊಳೆದಿದ್ದು. ಮಕ್ಕಳನ್ನು ಯೂನಿಫಾರ್ಮ್ ಮಾತ್ರ ತೊಳೆದಿದ್ದೆ ಅಷ್ಟೇ. ಇನ್ನೂ ಅವರೆಲ್ಲ ಹೋದ್ಮೇಲೆ ನಾವು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಬಟ್ಟೆ ಎಲ್ಲ ತೊಳೆದಾಕಿ ಮೇಲ್ಗಡೆ ಒಂದೆರಡು ಬಟ್ಟೆ ಸ್ಟಿಚ್ ಮಾಡೋದಿತ್ತು. ಬಟ್ಟೆ ಸ್ಟಿಚ್ ಮಾಡಿ ಹುಡುಗರಿಗೆ ಇನ್ನೊಂದೆರಡು ಎಕ್ಸ್ಟ್ರಾ ಡ್ಯೂ ಇರೋವಂಥ ಬುಕ್ಸ್ ಎಲ್ಲ ಕೊಟ್ಟಿದ್ರು. ಅವಕ್ಕೆ ಮತ್ತೆ ಬೈಂಡ್ ಹಾಕಿ ಸ್ಟಿಕ್ಕರ್ ಹಾಕಿ ಎಲ್ಲ ರೆಡಿ ಮಾಡಿ ಮತ್ತು ಕೆಳಗಡೆ ಬಂದು ಅಡುಗೆ ಮಾಡಿಬಿಟ್ಟು ಊಟ ಮಾಡಿ ಈಗ ಮಕ್ಕಳೆಲ್ಲ ಮಲಗಿದ್ದಾರೆ. ಅಜ್ಜಿ ಕೂಡ ಮೇಲ್ಗಡೆ ಮಲಗಲಿಕ್ಕೆ ಹೋದರು. ಸೊ ಯಾಕೋ ಸ್ವಲ್ಪ ತಾತನಿಂದ ಹುಷಾರಿಲ್ಲ ಅನಿಸುತ್ತೆ. ಹುಷಾರಿಲ್ಲ ಅಂದರೆ ಚೆನ್ನಾಗೇ ಐತೆ, ಆದ್ರೂ ಯಾಕೋ ಒಂಥರ ಡಲ್ಲಾಗಿರೋ ಥರ ಐತೆ. ಸಪ್ಪಣ್ಣ ಥರ ಐತೆ. ಓಡಾಡ್ಬೇಕಾದ್ರೆ ಸ್ವಲ್ಪ ನಿಧಾನ ಓಡಾಡುತ್ತೆ. ಮತ್ತು ಸ್ಲಿಪ್ಪರು ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗ್ಬಿಟ್ಟೈತೆ ನಮ್ಮ ತಾತನೊಂದು ಸ್ಲಿಪ್ಪರು ಮತ್ತು ನಂದೊಂದು ಸ್ಲಿಪ್ಪರು. ಒಂದು ಕಾಲಿಗೆ ನಂದು, ಒಂದು ಕಾಲಿಗೆ ನನ್ನ ತಾತಂದು ಹಾಕ್ಕೊಂಡು ಓಡಾಡೈತೆ. ಅದರಲ್ಲಿ ನನ್ನ ಸ್ಲಿಪ್ಪರು ಆಲ್ರೆಡಿ ಸ್ವಲ್ಪ ಹಳೇವಾಗಿದ್ದು, ಕಿತ್ತಾಕೊಂಡೇ ಬಂದೈತೆ. ಸೊ ದೊಡ್ಡ ಕಾಲಲ್ವ, ಅದಕ್ಕೆ ಕಿತ್ತೋಗ್ಬಿಟ್ಟಿತ್ತು. ಸೊ ಸರಿ ಅಂತಂದು ನಾನು ಇನ್ನೊಂದು ಜೊತೆ ಇದ್ದಾವೆ, ಅವನ್ನ ಯೂಸ್ ಮಾಡ್ಕೊಳ್ತೀನಿ, ತರಿಸ್ಕೊಂಡ್ರೆ ಆಯಿತು ಅಂತ ಸುಮ್ಮನಾದೆ. ಇನ್ನೇನು ಮಾಡೋದು, ವಯಸ್ಸಾದ್ಮೇಲೆ ಪಾಪ
ಎಲ್ರಿಗೂ ಒಂದು ಏಜು ಅಂತ ಇರುತ್ತೆ. ಸೊ ಆ ಏಜಲ್ಲಿ ಎಲ್ರಿಗೂ ಅಷ್ಟೇ, ಎಲ್ರಿಗೂ ಅರಳು ಮರಳು ಅನ್ನೋದು ಹಾಗೆ ಆಗುತ್ತೆ. ನಾವಿವಾಗ ದಿಣ್ಣಾಗಿದ್ದೀವಿ ಅಂತಂದು ಪಾಪ ಅವ್ರನ್ನ ಇದು ಮಾಡೋದಲ್ಲ. ನಾವು ಏನು ನಾವು ದುಷಿ ಲಿಕ್ಕಿನ ನೋಡ್ಕೊತೀವಿ ನೋಡಿ, ಅವರು ಎಷ್ಟು ಚಿಕ್ಕ ಮಕ್ಕಳು ಅಂತ ಅವ್ರನ್ನ ಹೆಂಗೆ ನೋಡ್ಕೊತೀವೋ ಅದೇ ರೀತಿ ವಯಸ್ಸಾಗಿರೋನು ನೋಡ್ಕೋಬೇಕಾಗುತ್ತೆ. ಅವ್ರಿಗೆ ಅರಳು ಮರಳು ಅಂದಂಥ ಟೈಮಲ್ಲಿ ಅವ್ರಿಗೇನು ಗೊತ್ತಾಗಲ್ಲ ಪಾಪ. ಅವರು ಹತ್ತು ಇತ್ತು ಓಡಾಡ್ತಾರೆ, ಎತ್ತಂದ್ರೆ ಹೋಗ್ತಾರೆ, ಹಂಗಂತಂದು ಇನ್ನೇನು ಮಾಡೋಕ್ಕಾಗುತ್ತೆ. ಹತ್ತು ಇತ್ತು ಇವತ್ತಂತೂ ಎಲ್ಲೂ ಬಿಟ್ಟಿಲ್ಲ ಜಾಸ್ತಿ ಹೊರಗಡೆ. ಹೊರಗಡೆ ಹೋದಾಗೆಲ್ಲ ಕರ್ಕೊಬಂದು ಕುಂಡಿಸ್ಕೊಂಡಿದ್ದೀನಿ ಇವತ್ತು. ಈ ವಯಸ್ಸು ಹೋದ್ಮೇಲೆ ಒಂದೊಂದು ಸರಿ ನೆನೆಸ್ಕೊಬಿಟ್ರೆ ಯಾವ ಥರ ಇತ್ತು ನಮ್ಮ ತಾತ, ಹೆಂಗಾಯಿತು ಅನಿಸುತ್ತೆ. ಅವಾಗೆಲ್ಲ ಸಖತ್ ಅವಾಗ ಸಖತ್ ಮೇಂಟೈನ್ ಮಾಡಿತ್ತು. ಆ ಚಪ್ಪಲಿ ಒಂಥರ ಕ್ವಾರೆ ಚಪ್ಪಲಿ ಅಂತಾರೆ ನೋಡಿ, ಅದು ಸೌಂಡ್ ಬರುತ್ತೆ ಟಪ ಟಪ ಅಂತ. ಆ ಥರ ಚಪ್ಪಲಿ ಎಲ್ಲ ಹಾಕ್ಕೊಂಡು ಕೋರೆ ಮಿಟ್ಟು ಹಾಕ್ಕೊಂಡು ಓಡಾಡಿ ಅವಾಗ ಹವಾನೇ ಬೇರೆ ಇತ್ತು ಬಿಡು ಗೈಸ್. ಹೆಂಗೆ ಗೊತ್ತಾ, ನಮ್ಮ ತಾತ ಎಲ್ಲೋ ಗೊತ್ತಿದ್ರೆ ಸೌಂಡ್ ನಮಗೆ ಗೊತ್ತಾಗೋದು. ಸ್ಲಿಪ್ಪರ್ ಸೌಂಡು ಒಂಥರ ಚಟ್ 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 ಅನ್ನೋ ಥರ ಸೌಂಡ್ ಗೊತ್ತಾಗ್ಬಿಡೋದು. ಬಂದು ಬಚ್ಚಿಕ್ಕೊಬಿಡ್ತಿದ್ವಿ. ಆಟಾಡ್ತಾ ಇರೋರು ಎಲ್ಲೇ ಆಟಾಡ್ತಿದ್ರು ಬಂದು ಬಚ್ಚಿಕ್ಕೊಬಿಡ್ತಿದ್ವಿ ಬುಕ್ ಇಟ್ಕೊಂಡು. ಅಷ್ಟು ಭಯ ಇತ್ತು ಅವಾಗ ನಮ್ಮ ತಾತನ ಕಂಡ್ರೆ. ಸೊ ಇವಾಗ ನೋಡಿ ವಯಸ್ಸಾಗಿರೋದಕ್ಕೆ ಒಂದೊಂದ್ಸರಿ ನೆನೆಸ್ಕೊಂಡ್ರೆ ಅಯ್ಯೋ ಪಾಪ ಅನಿಸುತ್ತೆ. ಯಾಕಂದರೆ ಅವಾಗ ಅಷ್ಟು ಚೆನ್ನಾಗಿದ್ದು, ಅಷ್ಟು ಚೆನ್ನಾಗಿ ಓಡಾಡ್ಕೊಂಡಿದ್ದು, ದಿಮ್ನಾಗಿದ್ದು. ಇವಾಗ ಯಾಕೆಂದರೆ ನಾವು ಅವಾಗ ನೋಡಿರ್ತೀವಿ ನೋಡಿ, ಚಿಕ್ಕ ಮಕ್ಕಳಾಗೆಲ್ಲ ನೋಡಿದ್ವಿ ನಮ್ಮ ತಾತನ. ನಾವು ಇಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಚಿಕ್ಕ ಮಕ್ಕಳಾಗೆಲ್ಲಿಂದನೂ ನೋಡ್ಕೊಬಂದಿದ್ದೀವಿ ಯಾವ ಥರ ಇತ್ತು ನಮ್ಮ ತಾತ ಅನ್ನೋದನ್ನೆಲ್ಲ. ಈಗ ಅದನ್ನು ನೆನೆಸ್ಕೊಂಡ್ರೆ ಎಲ್ಲೋ ಒಂದು ಕಡೆಗೆ ಅಯ್ಯೋ ಪಾಪ ಅನಿಸುತ್ತೆ. ಯಾಕಂದರೆ ಅವಾಗ ಅಷ್ಟು ಚೆನ್ನಾಗಿ ಓಡಾಡ್ಕೊಂಡು ದಿಮ್ನಾಗಿದ್ದಾರೋ, ಇವಾಗ ಇಷ್ಟು ಬೇಗ ಮೆತ್ತಗಾಗ್ಬಿಟ್ರಲ್ಲ, ಏನು ಗೊತ್ತಾಗೋದಿಲ್ವಲ್ಲ ಅನ್ನೋದೊಂಥರ. ನಮಗೇನು ಅಂದರೆ ನಮ್ಮ ಅಜ್ಜಿ ಆಗಿ ತಾತ ಆಗಲಿ ಇಬ್ಬರು ಅಷ್ಟೇ, ಅವರು ಕೆಲಸ ಮಾಡೋದೇ ಬೇಡ, ಓಡಾಡ್ಕೊಂಡು ಉಣ್ಕೊಂಡು ತಿನ್ಕೊಂಡು ಓಡಾಡ್ಕೊಂಡು ಚೆನ್ನಾಗಿದ್ರೆ ಸಾಕು. ಯಾವುದೂ ಕೆಲಸ ಇಟ್ಕೊಂಡಿಲ್ಲ. ಮಾಡಿದ್ರು ಏನೇ ಕೆಲಸ ಇದ್ದರೂ ಕೂಲರ್ನ ಕೆಲಸಕ್ಕೆ ಕರ್ಕೊಂಡೇ ಮಾಡ್ಕೊಳ್ಳೋದು. ಅದಕ್ಕೆ ಉಣ್ಕೊಂಡು ತಿಂದ್ಕೊಂಡು ಚೆನ್ನಾಗಿ ಓಡಾಡ್ಕೊಂಡಿರಲಿ ಅಂತಂದು. ಮನೆಯಲ್ಲಿ ಹಿರಿಯರಿರಬೇಕು, ಹಿರಿಯರಿದ್ರೇ ಚೆಂದ. ಅವರಿದ್ದರೆ ಏನೋ ಒಂಥರ ಅವ್ರು ಹೊರಗಡೆ ಓಡಾಡ್ಕೊಂಡಿದ್ರೆ ಅದೊಂಥರ ಖುಷಿನೇ ಬೇರೆ. ಥರ ಬೇಜಾರಾಯ್ತು ಅಷ್ಟೇ. ಇವತ್ತು ಇಷ್ಟು ದಿನ ಇದ್ದಿದ್ದಕ್ಕಿಂತ ಇವತ್ತೊಂಥರ ನನಗೆ ನಮ್ಮ ತಾತನ ನೋಡ್ತಿದ್ರೆ ಒಂಥರ ಬೇಜಾರು ಅನ್ನಿಸ್ತು ಅಷ್ಟೇ. ಎಲ್ಲ ಮಲ್ಕೊಂಡ್ರೆ ಇವತ್ತಿನ ವೀಡಿಯೋ ಕೂಡ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಮಧ್ಯ ಯಾವುದು ಕೂಡ ಶೂಟ್ ಮಾಡೋಕ್ಕೆ ಹೋಗಿರಲಿಲ್ಲ ವೀಡಿಯೋ ಇವತ್ತು. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇರೋರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.